ಸಾರ್ವಜನಿಕ ವಲಯದಲ್ಲಿದ್ದವರು ನಾವು ನೀವು ಹೇಳ್ತೀವಿ ನಮ್ಮ ತಂದೆನೇ ಮೊದಲ ಹೀರೋ ನಮಗೆಲ್ಲ ಅಂತ. ಈಗ ರಾಜಕೀಯವಾಗಿ ನೋಡಿದ್ರೆ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಪದೇ ಪದೇ ಅವರ ತಂದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿ ನೋಡೋದಕ್ಕೆ ಸಿಗುತ್ತೆ. ರಾಜಕೀಯವಾಗಿ ಅವ್ರು ಕೊಟ್ಟಂತ ಹೇಳಿಕೆಗಳು ವಿರೋಧ ವ್ಯಕ್ತಪಡಿಸಿದ್ರು ಕೂಡ ನನಗೆ ನನ್ನ ತಂದೆನೇ ಹೀರೋ ಅನ್ನೋ ರೀತಿಯಲ್ಲಿ ಯತೀಂದ್ರ ಅವರು ಮಾತನಾಡದಂಗೆ ಕಾಣಿಸುತ್ತೆ. ಯಾಕಂದ್ರೆ ಮಹಾರಾಜರಿಗೆ ಹೋಲಿಕೆ ಮಾಡಿಬಿಟ್ರು ಸಿದ್ದರಾಮಯ್ಯನವರನ್ನ. ಹಳೆ ಮೈಸೂರು ಭಾಗಕ್ಕೆ ಮಹಾರಾಜರು ಏನ್ ಕೊಡುಗೆ ಕೊಟ್ಟಿದ್ದಾರೋ ಅವರನ್ನ ಬಿಟ್ರೆ ನಮ್ಮ ತಂದೆನೇ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇರೋದು, ನಮ್ಮ ತಂದೆಯಿಂದಲೇ ಅಲ್ಲಿ ಅಭಿವೃದ್ಧಿಗಳಾಗ್ತಾ ಇರೋದು, ಈ ವಿಚಾರವನ್ನ ಪ್ರಸ್ತಾಪ ಮಾಡ್ಬಿಟ್ರು. ಅಭಿವೃದ್ಧಿ ಅನುದಾನ ರಾಜಕೀಯವಾಗಿ ನೀವೇನೇ ಹೇಳಿದ್ರು ಪರವಾಗಿಲ್ಲ, ಆದರೆ ಮಹಾರಾಜರಿಗೆ ಹೋಲಿಕೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಅವರೆಲ್ಲಿ ಇವರೆಲ್ಲಿ ಅವ್ರು ಕೊಟ್ಟಿರುವಂತಹ ಕೊಡುಗೆಗೆ ಅನುಸಾರವಾಗಿ ನಿಮ್ಮ ತಂದೆ ಕೊಡುಗೆ ಕೊಟ್ರು ಅಂದ್ರೆ ಅದನ್ನ ನಂಬೋದಕ್ಕೆ ಸಾಧ್ಯನಾ? ಈ ಪ್ರಶ್ನೆಯನ್ನ ವಿಪಕ್ಷದವರು ಮಾಡ್ತಿದ್ದಾರೆ. ಅತಿ ದೊಡ್ಡ ಅಸ್ತ್ರ ಈ ಸಾಧನೆ ಮೈಸೂರು ಮಹಾರಾಜರಿಗೆ ಹೋಲಿಕೆ ಮಾಡಿದ್ದು ಸರಿಯಲ್ಲ. ಮತ್ತೊಂದು ಕಡೆ ಯತೀಂದ್ರ ಹೇಳಿಕೆಯನ್ನೇ ಮುಂದಿಟ್ಕೊಂಡು ವಿಪಕ್ಷದವರು ಕೂಡ ಕೆಂಡ ಕಾರ್ತಿದ್ದಾರೆ. ಮೈಸೂರು ಮಹಾರಾಜರಲ್ಲಿ ಸಿದ್ದರಾಮಯ್ಯನವರು ಎಲ್ಲಿ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯತೀಂದ್ರ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಅಂತ ದೂರು ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆಯಂತೆ. ಮಹಾರಾಜರಿಗಿಂತ ಹೆಚ್ಚು ಅಭಿವೃದ್ಧಿ ಮಾಡಿದ್ದು ಸಿದ್ದರಾಮಯ್ಯ ಅನ್ನುವಂಥ ಸ್ಟೇಟ್ಮೆಂಟ್ ರಾಜ್ಯದಲ್ಲಿ ತೀವ್ರ ವಿವಾದವನ್ನ ಸೃಷ್ಟಿ ಮಾಡಿದೆ. ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಸಿಎಂ ಪುತ್ರನ ವಿರುದ್ಧ ಶಾಸಕರು ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಕೈ ನಾಯಕರು ಕೂಡ ಆಕ್ರೋಶ ಹೊರಹಾಕ್ತಿದ್ದಾರೆ. ವಿಪಕ್ಷದವರಲ್ಲ ಬಿಡಿ, ಸ್ವಪಕ್ಷದವರೇ ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಅನ್ನ ಸಮರ್ಥನೆ ಮಾಡ್ಕೊಳ್ಳೋ ಮಟ್ಟಿಗಿಲ್ಲ. ನೀವು ನಿನ್ನೆ ಅವ್ರ ಸ್ಟೇಟ್ಮೆಂಟ್ ಕೊಟ್ಟ ಬಳಿಕ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಯತೀಂದ್ರ ಅವರ ಸುತ್ತಮುತ್ತ ಇರ್ತಾರಲ್ಲ ಅಕ್ಕಪಕ್ಕ ಇರುವಂತಹ ಜನನೇ ಒಂದಷ್ಟು ಪೋಸ್ಟ್ಗಳನ್ನ ಮಾಡಿದ್ರು. ಅಭಿವೃದ್ಧಿ ಅನುದಾನ ಏನೇ ಪ್ರಸ್ತಾಪ ಮಾಡಿದ್ರು ಪರವಾಗಿಲ್ಲ, ಹೆಚ್ಚು ಅನುದಾನ ಕೊಟ್ಟಿದ್ದಾರೆ, ಹೆಚ್ಚು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳಿದ್ರೂ ಪರವಾಗಿರ್ಲಿಲ್ಲ. ಆದರೆ ಮೈಸೂರು ಮಹಾರಾಜರಿಗೆ ನಿಮ್ಮ ತಂದೆಯನ್ನ ಹೋಲಿಕೆ ಮಾಡಿದ್ದು ಸರಿಯಲ್ಲ, ಅವರ ಕೊಡುಗೆಯಷ್ಟು ನಮ್ಮ ಕೊಡುಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಈ ವಿಚಾರವನ್ನ ಬಹುತೇಕರು ಈಗ ಪ್ರಸ್ತಾಪ ಮಾಡಿ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ದುರ್ಗೇಶ್, ಯತೀಂದ್ರ ಅವರ ಸ್ಟೇಟ್ಮೆಂಟ್ ಹೆಂಗಿರುತ್ತೆ ಅಂದ್ರೆ ಆಗ್ಲೇ ಹೇಳ್ತಾ ಇದ್ದೆ, ನಾವು ನೀವು ಹೇಳ್ತೀವಲ್ಲ ಮೊದಲ ಹೀರೋ ನಮ್ಮ ತಂದೆ ಅಂತ, ಆ ರೀತಿ ರಾಜಕೀಯವಾಗಿ ತಮ್ಮ ತಂದೆಯನ್ನ ಗುಣಗಾನ ಮಾಡೋದಕ್ಕೆ ಹೊರಟಿದ್ದಾರಾ ಅನ್ನೋದು ಪ್ರಶ್ನೆ. ಗುಣಗಾನ ಪರವಾಗಿಲ್ಲ, ಆದ್ರೆ ಅತಿಯಾದ ಹೇಳಿಕೆಗಳು ಸರಿನಾ ರಾಜಕೀಯವಾಗಿ ಅನ್ನೋದು ಪ್ರಶ್ನೆ. ಎಸ್ ಶ್ರುತಿ, ಏನು CM ಸಿದ್ದರಾಮಯ್ಯ 2 ಬಾರಿ CM ಆಗಿದ್ದಾರೆ, 16 ಬಜೆಟ್ನ ಮಂಡಿಸಿದ್ದಾರೆ, ಐತಿಹಾಸಿಕ ಬಜೆಟ್ಗಳನ್ನ ಮಂಡಿಸಿ ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸ್ತಿದ್ದಾರೆ. ಆದರೆ ಇದೆಲ್ಲದೂ ಕೂಡ ಏನು ಯಾವ ರೀತಿ ಅಂದರೆ CM ಸಿದ್ದರಾಮಯ್ಯವರ ನಂತರ ಯಾವ CM ಇಲ್ಲ ಅನ್ನುವಂಥದ್ದು. ದೇವರಾಜ ಅರಸು ಅವರ ಸಾಧನೆಯನ್ನು ಮುಟ್ಟೋದಕ್ಕೆ CM ಸಿದ್ದರಾಮಯ್ಯ ಹರಸಾಹಸವನ್ನು ಪಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಾಕಷ್ಟು CM ಕುರ್ಚಿ ಕಿತ್ತಾಟ ಜಾಸ್ತಿ ಆಗ್ತಾ ಇದೆ. ಆದರೆ ಇತ್ತ CM ಸಿದ್ದರಾಮಯ್ಯ ಅವರು ಒಂದು ಪೂರ್ಣಾವಧಿ CM ಆಗಿರಬೇಕು ಅನ್ನೋಂಥ ಕನಸನ್ನು ಕಾಣ್ತಿರೋ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವರನ್ನ ಹೊಗಳೋದಕ್ಕೆ, ಅದರಲ್ಲೂ ಕೂಡ ಮಾತಿನ ಬರದಲ್ಲಿ ಹೇಳುವಂಥ ಹೇಳಿಕೆಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ. ಅದರಲ್ಲೂ ಕೂಡ ಮೊನ್ನೆ ಯತೀಂದ್ರ ಹೇಳುವಂಥ ಹೇಳಿಕೆ ಕೂಡ ಸಾಕಷ್ಟು ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಯಾಕಂದರೆ ಮೈಸೂರು ಸಂಸ್ಥಾನ ನಾಲ್ವಡಿ ಕೃಷ್ಣರಾಯರವರಿಗೆ ಹೋಲಿಕೆಯನ್ನು ಮಾಡೋದ್ರ ಜೊತೆಗೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ಜಾಸ್ತಿ ಅಭಿವೃದ್ಧಿ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳೋದು ಇದೆಯಲ್ಲ, ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅದರಲ್ಲೂ ಕೂಡ ವಿರೋಧ ಪಕ್ಷದ ನಾಯಕರಿಗೆ ಅಸ್ತ್ರವಾಗಿದೆ. ಅದರ ಜೊತೆಗೆ ಸ್ವಪಕ್ಷೀಯ ನಾಯಕರು ಕೂಡ ಇದಕ್ಕೆ ಅಸಮಾಧಾನ, ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಯಾಕಂದರೆ ಹಳೆ ಮೈಸೂರು ಭಾಗದಲ್ಲಿರುವಂಥ ಕಾಂಗ್ರೆಸ್ ನಾಯಕರು ಒಕ್ಕಲಿಗ, ಲಿಂಗಾಯತ ಈ ಒಂದು ಬರುವಂಥ ಸಮುದಾಯಗಳಿಗೆ ನಾಲ್ವಡಿ ಕೃಷ್ಣರಾಯರ ಅಭಿವೃದ್ಧಿ ಸಾಕಷ್ಟು ಇದೆ. ಅದರ ಜೊತೆಗೆ ಇಡೀ ಮೈಸೂರು ಭಾಗ ಸೇರಿದಂತೆ ಬೆಂಗಳೂರಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಂಥವರು ನಾಲ್ವಡಿ ಕೃಷ್ಣರಾಯರು. ಹೀಗಾಗಿ ಮೈಸೂರು ಭಾಗದಲ್ಲಿರುವಂಥ ಅಭಿವೃದ್ಧಿ ವಿಚಾರಗಳಿಗೆ ಹೋಲಿಕೆ ಮಾಡಿ ಸಿದ್ದರಾಮಯ್ಯನವರನ್ನು ಇವತ್ತು ಚರ್ಚೆಗೆ ಎಳೆದಿರುವಂಥ ಯತೀಂದ್ರ ಅವರ ಹೇಳಿಕೆ ಸಾಕಷ್ಟು ಒಂದು ಕಡೆ ಹೆತ್ತವರಿಗೆ ಹೆಗ್ಗಡ ಮುದ್ದು ಅನ್ನೋ ಹತ್ರ, ಆದರೆ ಅಪ್ಪನಿಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸೋದಕ್ಕೆ ಯತೀಂದ್ರ ಒಂದು ಈ ಹೇಳಿಕೆಯನ್ನು ಬಾಲಿಶವಾಗಿ ಕೊಟ್ಟರ. ಅದರ ಜೊತೆಗೆ ಯಾವ ರೀತಿ ರಾಜಕೀಯ ಸಂಚಲನ ನಡೀತಾ ಇದೆ, CM ಸಿದ್ದರಾಮಯ್ಯ ಅವರ ಪರ DCM DKಶಿ ಪರ ಬ್ಯಾಟಿಂಗ್ಗಳನ್ನ ಮಾಡ್ತಿರುವಂಥ ನಾಯಕರು ಹೇಳ್ತಿರುವಂಥ ಹೇಳಿಕೆಗಳೇ ಇದಕ್ಕೆಲ್ಲೂ ಕೂಡ ಕಾರಣ ಆಗ್ತಿದೆ ಅನ್ನೋದು ಕಡೆ ಒಂದು ಕಡೆ ಚರ್ಚೆ. ಆದರೆ BJP ನಾಯಕರು ಈ ಒಂದು ಹೇಳಿಕೆಯ ವಿರುದ್ಧ ಮುಗಿಬಿದ್ದಿದ್ದಾರೆ. ಪ್ರತಾಪ್ ಸಿಂಹ ಅಂತೂ ಪ್ರತಿಯೊಂದು ಯಾವ್ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ನಾಲ್ವಡಿ ಕೃಷ್ಣರಾಯರು ಯಾವ ರೀತಿ ಕೆಲಸವನ್ನು ಮಾಡಿದ್ದಾರೆ, ಅದ್ರ ಜೊತೆಗೆ ಮೈಸೂರಿನಲ್ಲಿರುವಂಥ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳಿಗೆ ಯಾವ ರೀತಿ ಅನುದಾನ ಹಂಚಿಕೆ ಆಗಿದೆ ಅನ್ನೋದನ್ನು ಪಟ್ಟಿ ಕೊಡುವ ಮೂಲಕ ತಿರುಗೇಟು ನೀಡಿದ್ದಾರೆ. ಇದ್ರ ಜೊತೆಗೆ ವಿಜೇಂದ್ರ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, ಸ್ವಪಕ್ಷೀಯ ನಾಯಕರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಇದೀಗ AICC ನಾಯಕರಿಗೆ ದೂರು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಅಂತಂದರೆ ಯತೀಂದ್ರ ಅವರ ಹೇಳಿಕೆಗೆ ಸಾಕಷ್ಟು ಪರ ವಿರೋಧ ಚರ್ಚೆ ಸ್ವಪಕ್ಷೀಯ ನಾಯಕರಲ್ಲೇ ಮೂಡ್ತಾ ಇದೆ. ಹೀಗಾಗಿ AICC ನಾಯಕರಿಗೆ ದೂರು ಕೊಟ್ಟು ಯತೀಂದ್ರ ಅವರ ಮೇಲೆ ಕ್ರಮಕ್ಕೆ ಏನಾದರೂ ಆಗ್ರಹಿಸ್ತಾರ CM ಸಿದ್ದರಾಮಯ್ಯ,
CM ಆಗಿರಲಿ, 5 ವರ್ಷ CM ಆಗಿರಲಿ ಅನ್ನುವಂಥ ಮಾತು ಸಾಕಷ್ಟು ಕೇಳಿ ಬರ್ತಾ ಇದೆ. ಸಂಪೂರ್ಣ ಈ ಒಂದು ಏನು ದೇವರಾಜ್ ಅರಸು ಅವರ ಸಾಧನೆಯನ್ನು ಮುರಿಬೇಕು ಅನ್ನುವಂಥ ಕನಸಿದೆ. ಅದಕ್ಕೂ ಕೂಡ ಕೆಲವೊಂದಿಷ್ಟು ನಾಯಕರು ಅವಕಾಶವನ್ನು ಮಾಡಿ ಕೊಡಲಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಏನು ಪವರ್ ಶೇರಿಂಗ್ ಮಾತಾಗಿದ್ದಲ್ಲ, ಈ ನಿಟ್ಟಿನಲ್ಲೂ ಕೂಡ ಕೆಲವೊಂದಿಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಈ ರೀತಿಯ ಹೇಳಿಕೆಗಳು ಸಾಕಷ್ಟು CM ಸಿದ್ದರಾಮಯ್ಯ ಅವರಿಗೆ ಮುಜುಗರ ತರುವಂಥದ್ದು. ಯಾಕಂತಂದರೆ ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೂಡ ನಿನ್ನೆ ಯಾವ ರೀತಿಯಂಥ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಹೋಗಲಿಲ್ಲ. ಹೀಗಾಗಿ ಇದು ಭಾಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಹೌದು, ಮಗ ತಪ್ಪು ಮಾಡಿದರೆ ಹೌದು ತಪ್ಪು ಅಂತ ಹೇಳುವಂಥ ಕೆಲಸವನ್ನು CM ಸಿದ್ದರಾಮಯ್ಯ ಅವರು ಮಾಡಬೇಕು. ಆದರೆ ಇಲ್ಲಿಯವರು ಕೂಡ ಇದಾಗಿಲ್ಲ ಅನ್ನೋ ಕಾರಣಕ್ಕೆ ಇದೀಗ ಸ್ವಪಕ್ಷೀಯ ನಾಯಕರು AICCಗೆ ದೂರು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಹೀಗಾಗಿ ಈ ಒಂದು ಆರೋಪ ಪ್ರತ್ಯಾರೋಪ ವಿಪಕ್ಷಗಳಿಗೆ ಆಗಿರುವಂಥ ಅಸ್ತ್ರ ಬರೋ ಅಧಿವೇಶನ ಬೇರೆ ಇದೆ. ಹೀಗಾಗಿ ಇದು AICC ಮಟ್ಟಕ್ಕೆ ಯಾವ ರೀತಿ ಹೋಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಿರುವಂಥದ್ದು. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆಗೆ ಸ್ವಪಕ್ಷದವರೇ ಹೇಳ್ತಿದ್ದಾರೆ ವಿಷಾದ ವ್ಯಕ್ತಪಡಿಸಿ ಕ್ಷಮೆ ಯಾಚನೆ ಆಗ್ಬಿಡ್ಲಿ, ಈ ರೀತಿ ಹೋಲಿಕೆ ಸರಿಯಲ್ಲ ಅಂತ. ಅದನ್ನ ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು. ಮಾಡ್ಲೇಬೇಕು, ಇಲ್ಲ ಪಕ್ಷಕ್ಕೆ ಅತಿ ದೊಡ್ಡ ಡ್ಯಾಮೇಜ್ ಅಂತ.